ಮೊದಲಿಗೆ ನಮ್ಮೆಲ್ಲರ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಗುರುಮಾತೆ ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಈ ಅದ್ಭುತವಾದ ನಮ್ಮೆಲ್ಲರ ಮಿಲನಕ್ಕೆ ಕಾರಣರಾಗಿರುವಂತ PMC ಕನ್ನಡ ವೇದಿಕೆಯ ತಂಡದ ಎಲ್ಲ ಸದಸ್ಯರಿಗೂ, ಆತ್ಮ ಬಂಧುಗಳಿಗೂ ನನ್ನ ಅನಂತಾನಂತ ಪ್ರಣಾಮಗಳು. ಈ ಕಾರ್ಯಾಗಾರದ ಉದ್ದೇಶ ಏನಪ್ಪಾ ಅಂತಂದ್ರೆ, ಪತ್ರಿಜಿಯವರ ಆದಷ್ಟು ಎಲ್ಲಾ ಪುಸ್ತಕಗಳನ್ನು ನಾವು ನಿಮಗೆ ಒಂದು ಪರಿಚಯ ಮಾಡೋದು. ನೋಡಿ, ಈಗ ನಾವು ಪ್ರಾರಂಭ ಮಾಡಿರೋದು ಇದು ಧ್ಯಾನ ತರಂಗ ಅನ್ನೋ ಪುಟ್ಟ ಪುಸ್ತಕ. ಪುಟ್ಟ ಪುಸ್ತಕಗಳಲ್ಲಿ ವಿಶ್ವಕೋಶವನ್ನೇ ತುಂಬಿಸಬಹುದು ಅಷ್ಟು ಜ್ಞಾನವನ್ನ ಪತ್ರಿಜಿಯವರು ತುಂಬಿಸಿಟ್ಟಿದ್ದಾರೆ. ಅದನ್ನ ನಾವು ಸ್ವಲ್ಪ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೇವೆ. ಆ ಒಂದು ಪ್ರಯತ್ನದಲ್ಲಿ ಈ ದಿನ 5ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಧ್ಯಾನದ ಬಗ್ಗೆ ನಮ್ಮ ಒಂದು ವಾಗ್ಮಯ ಪ್ರಪಂಚದಲ್ಲಿ ಇರುವಂತ ಪುರಾಣಗಳು, ಇತಿಹಾಸ, ಉಪನಿಷತ್ತು, ಮತ್ತೆ ಗುರುಗಳು, ಸಂತರು ಯಾರ್ಯಾರೆಲ್ಲ ನಮಗ್ ಗೊತ್ತಿದ್ದಾರೆ, ಕೇಳಿದೀವಿ, ಅವರೆಲ್ಲರೂ ಏನೇನೆಲ್ಲ ಹೇಳ್ತಾ ಬಂದ್ರು ಅನ್ನುವ ಒಂದು ಅಡಿಪಾಯನ ಪತ್ರಿಜಿಯವರು ಈ ಪುಸ್ತಕದಲ್ಲಿ ಹಾಕೊಡ್ತಾ ಬರ್ತಾರೆ. ಅದರ ಅಂಗವಾಗಿ ನಾವು ನೋಡ್ತಾ ಬಂದಿದ್ದೀವಿ ಕಳೆದ 5 ದಿನಗಳಿಂದ ಧ್ಯಾನದ ಒಂದು ಅನುಭೂತಿ ಹೇಗಿರುತ್ತೆ, ಯಾರ್ಯಾರು ಏನೇನು ಹೇಳಿದ್ದಾರೆ ಧ್ಯಾನದಲ್ಲಿ ಅಂತ ನೋಡ್ತಾ ಬಂದಾಗ, ಕೃಷ್ಣನ ಬಗ್ಗೆ ನಾವು ಜಗದ್ಗುರುವಾಗಿರುವಂತ ಕೃಷ್ಣ ಏನು ಹೇಳಿದ್ದಾರೆ ಇದರ ಬಗ್ಗೆ ಅನ್ನೋದನ್ನ ನಿನ್ನೆಯಿಂದ ಪ್ರಾರಂಭ ಮಾಡಿದ್ವಿ. ಕೃಷ್ಣ ಹೇಳಿದ ಪ್ರಕಾರ ತಪಸ್ವಿಗಳಿಗಿಂತ, ಜ್ಞಾನಿಗಳಿಗಿಂತ, ಕರ್ಮ ಯೋಗಿಗಳಿಗಿಂತ ಯೋಗಿಗಳೇ ನನಗೆ ಇಷ್ಟ. ಯೋಗಿಗಳಂದ್ರೆ ಧ್ಯಾನ ಯೋಗಿಗಳು, ಧ್ಯಾನ ಮಾಡೋರು ನನಗೆ ಬಹಳ ಇಷ್ಟ ಆಗ್ತಾರೆ, ಪ್ರೀತಿ ಪಾತ್ರರಾಗ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಬೇರೆ ಮಾರ್ಗಗಳಿಗಿಂತ ಧ್ಯಾನ ಮಾರ್ಗದಲ್ಲಿ ನಾವು ಆ ಕೃಷ್ಣನನ್ನ, ಪರಮಾತ್ಮನನ್ನ ಸಂಪರ್ಕಿಸೋದು ಬಹಳ ಸುಲಭ ಆಗತ್ತೆ. ಅವರಿಗೂ ಕೂಡ ನಮ್ಮನ್ನ ಸಂಪರ್ಕಿಸೋದು ಸುಲಭ ಆಗತ್ತೆ. ಅಂದ್ರೆ ಈ ಮಾಸ್ಟರ್ಸ್ ಎಲ್ಲ ಕಾಯ್ತಾ ಇರ್ತಾರಂತೆ, ನಮ್ಮನ್ನ ಯಾವಾಗ ಕನೆಕ್ಟ್ ಆಗೋದು ಅಂತ ಹೇಳಿ. ನಾವ್ ಯಾವಾಗ ಧ್ಯಾನ ಮಾರ್ಗಕ್ಕೆ ಬರ್ತೀವಿ ಅವ್ರಿಗೆ ಸುಲಭ ಆಗತ್ತೆ, ಅವ್ರು ನಮ್ಮನ್ನ ಕನೆಕ್ಟ್ ಆಗ್ತಾರೆ ಅಂತ. ಈಗ ಈ ದಿನ ಕೃಷ್ಣ ಹೇಳಿದ ಮುಂದಿನ ಭಾಗವನ್ನ ನೋಡೋದಾದ್ರೆ, ಇಲ್ಲಿ ಕರ್ಮಭ್ಯಶ್ವಾದಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ ಅಂತ ಹೇಳ್ತಾನೆ. ಕರ್ಮ ಮಾಡುವವನಿಗಿಂತ ಯೋಗಿ ಅಧಿಕ ಅನ್ನೋ ಒಂದು ಮಾತು ಬಂತು. ಕರ್ಮದ ಬಗ್ಗೆ ಬಹಳಷ್ಟು ವಿವರಣೆ, ಬಹಳಷ್ಟು ಸೆಷನ್ಸ್ ಎಲ್ಲ ಆಗಿದೆ, ನೋಡ್ತಿರ್ತೀರ, ಕೇಳ್ತಿರ್ತೀರ. ಅದಕ್ಕೋಸ್ಕರ ಪುಟ್ಟದಾದ ಒಂದು ಪರಿಚಯ ಮಾಡ್ಕೊಳ್ಳೋಣ. ಕರ್ಮ ಅಂತಂದ್ರೆ ಮಾಡುವ ಕೆಲಸ. ಆ ಮಾಡುವ ಕೆಲಸದಲ್ಲಿ 2 ರೀತಿ ಕರ್ಮಗಳನ್ನ ನಾವು ಹೇಳ್ತೇವೆ. ಒಂದು ಕಾಮ್ಯ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ಕಾಮ್ಯ ಕರ್ಮ ಅಂತಂದ್ರೆ ನಮ್ಮ ಒಂದು ಆಸೆಗಳನ್ನ ಈಡೇರಿಸಿಕೊಳ್ಳುವಂತಹ ಉದ್ದೇಶಕ್ಕೋಸ್ಕರ ನೆರವೇರಿಸುವಂತಹ ಕರ್ಮಗಳು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಜೀವನಕ್ಕೆ, ನಮ್ಮ ಡೈಲಿ ಲೈಫ್ಗೆ ತಗೊಳ್ದಾದ್ರೆ, ನನ್ ಮಗನಿಗೆ ಕಾಲೇಜಲ್ಲಿ ಒಳ್ಳೆ ಸೀಟ್ ಸಿಕ್ಲಿ, ಆ ಸೀಟ್ ಸಿಕ್ಕೋದಾದ್ರೆ ನಾನು ಇಷ್ಟು ಹಣ ಡೊನೇಷನ್ ಮಾಡ್ತೀನಿ, ಇಂಥ ಅನ್ನದಾನ ಮಾಡ್ತೀನಿ, ವಸ್ತ್ರದಾನ ಮಾಡ್ತೀನಿ ಅಂತ ಹೇಳೋದಿರ್ಬೋದು. ನನ್ ಮಗಳಿಗೆ ಕೆಲ್ಸ ಸಿಗ್ಲಿ, ನನ್ ಮಗನ್ಗೆ ಒಳ್ಳೆ ಹುಡುಗಿ ಸಿಕ್ಲಿ, ಮದ್ವೆ ಆಗ್ಲಿ, ನಾನ್ ಕಾರ್ ತಗೋಬೇಕು, ನಾನ್ ಮನೆ ತಗೋಬೇಕು, ಹಾಗೆ ಏನೇನೋ ಒಂದು ಆಸೆಗಳು. ಆ ಆಸೆಗಳಿಗೋಸ್ಕರ ಏನ್ ಮಾಡ್ತಾರೆ, ಒಂದು ಹೋಮ ನಡೆಸೋದು, ಅನ್ನದಾನ ಮಾಡೋದು, ಸೇವೆ ಮಾಡೋದು, ಏನೋ ಒಂದು ಮಾಡ್ತಾ ಇರ್ತಾರಲ್ಲ, ಅದೆಲ್ಲ ಕರ್ಮಯೋಗಕ್ಕೆ ಬಂದು ಬಿಡುತ್ತೆ. ಅದನ್ನೆಲ್ಲ ಹೇಳ್ತೀವಿ ನಾವು ಕಾಮ್ಯ ಕರ್ಮಗಳು ಅಂತ ಹೇಳ್ತೇವೆ. ಈ ಕಾಮ್ಯ ಕರ್ಮಗಳು ಮಾಡೋರಿಗಿಂತ ಕೃಷ್ಣನಿಗೆ ಪ್ರಿಯವಾಗೋದು ಯಾರಪ್ಪ ಅಂದ್ರೆ ನಿಷ್ಕಾಮ ಕರ್ಮ ಮಾಡೋಂಥವ್ರು. ನಿಷ್ಕಾಮ ಕರ್ಮಗಳು ಅಂತಂದಾಗ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕರ್ಮಗಳು ಅಂತ ನಾವು ಅಂದುಕೊಳ್ಬೇಕು. ಪ್ರತಿಫಲಾಪೇಕ್ಷೆ ಇಲ್ದಿದ್ರೆ ಯಾಕೆ ಮಾಡ್ಬೇಕು ಮೇಡಮ್ ಅಂತೀರಾ ಅಲ್ವಾ? ಹೌದು, ಏನು ಫಲ ಬಯಸ್ಬೇಡಿ ನೀವು, ರಿಸಲ್ಟ್ ಓರಿಯೆಂಟೆಡ್ ಅಲ್ಲ, ಸುಮ್ನೆ ಮಾಡಿ ಅಂದ್ರೆ ಯಾರಿಗೂ ಆಸಕ್ತಿ ಬರೋದಿಲ್ಲ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮ ಇದೆ ಸ್ನೇಹಿತರೆ. ನಾವು ಪ್ರತಿಫಲವನ್ನ ಬಯಸದೆ ಮಾಡಿದ್ರೂ ಕೂಡ ಅದರ ಪ್ರತಿಫಲ ನಮ್ಗೆ ಸಿಕ್ಕತ್ತೆ. ಏನಕ್ಕೆ ಪ್ರತಿಫಲವನ್ನ ಬಯಸಬೇಡಿ, ನಿಷ್ಕಾಮ ಕರ್ಮ ಮಾಡಿ ಅಂತ ಹೇಳ್ತಾರಂದ್ರೆ, ಈಗ ನಾವು ಕಾಮ್ಯ ಕರ್ಮಗಳು ಮಾಡುವಾಗ
ನಾವೆಲ್ಲ ಮಾಡ್ತೀವಲ್ಲ, ವ್ರತಗಳು, ಪೂಜೆಗಳು, ಇವೆಲ್ಲ ಕಾಮ್ಯ ಕರ್ಮಗಳೇ. ಅಷ್ಟೇ ಸಂಕಲ್ಪಗಳು ಹೇಳ್ಕೊಂಡ್ಬಿಡ್ತೀವಿ. ಪುತ್ರ ಪೌತ್ರ ಅಭಿವೃದ್ಧಿರಸ್ತು, ಧನಧಾನ್ಯ ಸಂಪದ ಅಭಿವೃದ್ಧಿರಸ್ತು ಅಂತ ಎಲ್ಲ ಏನೇನು ಬೇಕು ಪ್ಯಾಕೇಜ್. ಆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಭಿವೃದ್ಧಿ ಆಗ್ಬೇಕು ಮನೆಯಲ್ಲಿ. ಇದು ಅಸ್ತ್ರ ವೈಡೂರ್ಯಗಳು, ವಜ್ರ ವೈಡೂರ್ಯಗಳು ತಾಂಡವವಾಡ್ಬೇಕು, ಅಷ್ಟೈಶ್ವರ್ಯಗಳು ನೆಲೆಸ್ಬೇಕು, ಎಲ್ಲಾ ಸುಖ ಸಂಪತ್ತುಗಳು, ಎಲ್ಲಾ ಅಭೋಗಗಳು ನನಗೆ ಸಿಗಬೇಕು ಅಂತ ಸಂಕಲ್ಪದಲ್ಲಿ ಮೊದ್ಲೇ ಹೇಳ್ಬಿಟ್ಟು ಆಮೇಲೆ ಪೂಜೆ ಪ್ರಾರಂಭ ಮಾಡಿರ್ತೀವಲ್ಲ ಅಲ್ವಾ. ಅಲ್ಲಿ ನೀವು ಆ ರೀತಿ ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡುವಾಗ ಎಲ್ಲೂ ಸ್ವಲ್ಪ ಕೂಡ ಲೋಪ ಬರಬಾರದು. ಪೂರ್ತಿ ಸರಿಯಾಗಿ ಬರ್ಬೇಕು. ಎಲ್ಲಾ ಏನೇನ್ ಮಾಡಿರ್ತೀರ ಪ್ರೊಸೀಜರ್ ಎಲ್ಲಾನು. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅದರ ಒಂದು ನೆಗೆಟಿವ್ ರಿಸಲ್ಟ್ ಕೂಡ ನಿಮ್ಗೆ ಬರುತ್ತೆ. ನಿಮ್ಮ ಒಂದು ಔಟ್ಪುಟ್ ಏನಿರುತ್ತೆ ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬರುತ್ತೆ, ಅದರಲ್ಲಿ ಲೆಸ್ ಆಗುತ್ತೆ. ಕರ್ಮ ಅಲ್ಲಿ ಸೇರ್ಕೊಳುತ್ತೆ. ಕರ್ಮ ಕಳ್ಕೋಬೇಕು ಅಂತ ಮಾಡ್ಕೊಂಡು ಕರ್ಮನ ಆಡ್ ಮಾಡ್ಕೊಳ್ಳುವಂತ. ಸೊ ಜಾಣತನ ಏನಪ್ಪಾ ಅಂದ್ರೆ, ನಿಷ್ಕಾಮ ಕರ್ಮ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಯಾವುದೇ ಒಂದು ಫಾರ್ಮುಲಾ ಇಲ್ಲ. ನೀವು ಹೆಂಗೆ ಮಾಡಿದ್ರೂ ಕೂಡ ಅದರ ಫಲದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ತಪ್ಪುಗಳಲ್ಲಿ ಗೌಣ ಆಗತ್ತೆ. ಯಾರ್ದು ಒಂದು ಕೇಳಿದ್ದೆ, ರಾಮಕೃಷ್ಣ ಪರಮಹಂಸರು ಯಾರ್ದು ನೆನಪಿಲ್ಲ ನನಗೆ. ಅವ್ರು ಪೂಜೆ ಮಾಡುವಾಗ ಒಂದು ಆರ್ಡರ್ ಇರ್ತಿರ್ಲಿಲ್ಲ. ಹೇಗಂದ್ರೆ ಹಾಗೆ ಮಾಡ್ತಾ ಇದ್ರು. ಯಾವಾಗ ಆರತಿ ಬೆಳಗ್ಬೇಕಂದ್ರೆ ಆರತಿ ಬೆಳಗೋರು, ಯಾವಾಗ ಅಭಿಷೇಕ ಮಾಡ್ಬೇಕಂದ್ರೆ ಅಭಿಷೇಕ ಮಾಡೋರು, ಯಾವಾಗ ಏನನ್ಸುತ್ತೆ ಅದು ಮಾಡೋರು. ಯಾರೋ ಬಂದು ಕೇಳ್ತಂತೆ, ಏನ್ ಹೀಗೆ ನೀವು ಒಂದು ಆರ್ಡ್ರಲ್ಲಿ ಮಾಡಲ್ಲ ಅಂತ. ಆರ್ಡ್ರಲ್ಲಿ ಮಾಡ್ಬೇಕಾ? ಹಾಗೇನಿಲ್ಲ, ನನಗೆ ಏನನ್ಸುತ್ತೆ ಅದು ಮಾಡ್ತೀನಿ ಅಂತ. ಆದ್ರೂ ಅವ್ರಿಗೆ ಏನ್ ಫಲಗಳು ಸಿಗಬೇಕು ಎಲ್ಲ ಸಿಗ್ತಾ ಇತ್ತು ಅಂತ ಅನ್ನೋದು. ಅದ್ರಿಂದ ಕೃಷ್ಣ ಹೇಳಿರುವಂತೆ ನಿಷ್ಕಾಮ ಕರ್ಮಕ್ಕೆ ಒತ್ತು ಕೊಡೋಣ. ನಿಷ್ಕಾಮ ಕರ್ಮ ಅಂತ ಅಂದ್ರೆ ಏನನ್ನೇ ಮಾಡಿ ಸ್ನೇಹಿತರೆ, ಪ್ರತಿದಿನದ ನಮ್ಮ ದೈನಂದಿನ ಜೀವನದಲ್ಲೇ ಇರಬಹುದು. ಏನ್ ಕೆಲಸ ಮಾಡಿದ್ರು ಕೃಷ್ಣಾರ್ಪಣ ವಸ್ತು ಅಂತ, ಎಲ್ಲ ನಿನಗೆ ಅರ್ಪಿತ ಪ್ರಭುವೆ, ಎಲ್ಲ ನಿನಗೆ. ಇದನ್ನ ನಾನು ಮಾಡಿದ್ದಲ್ಲ, ನಾನು ಅಂತ ಅಂದಾಗ ಕರ್ಮ ವೆತ್ಕೊಳುತ್ತೆ. ಸರಿಯಾಗಿ ಮಾಡಿರ್ಬೇಕು, ಲೋಪದೋಷ ಬರಬಾರ್ದು. ನಾನಲ್ಲ, ನೀನು ನನ್ನ ಮೂಲಕ ಮಾಡಿಸ್ತಿದೀಯ, ನಾನು ಶರಣಾಗತನಾಗಿದ್ದೀನಿ ನಿನಗೆ ಅಂತ ಅಂದಾಗ, ನಾನು ಅನ್ನೋ ಭಾವ ಇಲ್ಲದಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಅಹಂಭಾವ ಬರೋದಿಲ್ಲ. ಎಲ್ಲವೂ ಅವನಿಗೆ ಅರ್ಪಿಸಿದಾಗ ನಮ್ಗೇನು ಫಲಗಳು ಸಿಗಬೇಕು ಅದಕ್ಕಿಂತ ಹೆಚ್ಚಿನ ಫಲಗಳೇ ಸಿಗುತ್ತಂತೆ. ಈ ಒಂದು ಅರ್ಥದಲ್ಲಿ ನಾವು ಕರ್ಮಯೋಗವನ್ನ ನೋಡ್ಬೇಕು ಸ್ನೇಹಿತರೆ. ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ಕರ್ಮಯೋಗವನ್ನು ಅಳವಡಿಸಿಕೊಂಡು ನಾವು ಧ್ಯಾನಾಸಕ್ತರಾದಾಗ ನಮ್ಗೆ ಇದ್ಯಾವ ಕರ್ಮಗಳು ನಮಗೆ ಅಂಟದೇನೆ ಧ್ಯಾನದಲ್ಲಿ ನಾವು ಹೆಚ್ಚಿನ ಫಲವನ್ನ ಕಾಣಬಹುದು. ಆ ರೀತಿ ನಾವು ಧ್ಯಾನವನ್ನು ಮಾಡಿದಾಗ ಆ ಧ್ಯಾನ ಕೂಡ ಒಂದು ನಿಷ್ಕಾಮ ಕರ್ಮ ಆಗುತ್ತೆ. ಯಾವ ಸಂಕಲ್ಪಗಳು ಇಲ್ಲದೆ, ಯಾವ ಒಂದು ಇಚ್ಛೆ ಇಲ್ಲದೆ, ಯಾವ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂತ ಧ್ಯಾನ. ಅದಕ್ಕೆ ನಮ್ಮಲ್ಲಿ ಬಹಳಷ್ಟು ಜನ ಸೀನಿಯರ್ಸು ಸಂಕಲ್ಪಗಳು ಇಟ್ಕೋಬೇಡಿ, ಯಾವ ಒಂದು ಸಂಗೀತ ಹಾಕೋಬೇಡಿ, ನೀವು ಹಾಗೆ ಧ್ಯಾನ ಮಾಡಿ, ಅದ್ರಿಂದ ನಿಮ್ಗೆ ಹೆಚ್ಚಿನ ರಿಸಲ್ಟ್ ಬರುತ್ತೆ ಅಂತ ಮೌನ ಧ್ಯಾನವನ್ನ ಹೆಚ್ಚು ಮಾಡಿಸ್ತಾರೆ ಸ್ನೇಹಿತರೆ. ಅದ್ರಿಂದ ನಾವೆಲ್ಲ ಧ್ಯಾನ ಮಾಡಿ ಯೋಗಿಗಳಾಗೋಣ. ಧ್ಯಾನ ಯೋಗ ಅತ್ಯಂತ ಉನ್ನತವಾದಂತ ಯೋಗ ಮಾರ್ಗ. ಯೋಗ ಅಂದ್ರೆ ಎರಡು ಸೇರುವಂತದ್ದು. ಸಂಸ್ಕೃತದ ಯುಜ್ ಅನ್ನೋ ಧಾತುವಿನಿಂದ ಬಂದಿರುವಂತದ್ದು ಯೋಗ ಅಂದಾಗ ಇಲ್ಲಿ ದೇಹ, ಬುದ್ಧಿ, ಮನಸ್ಸು ಎಲ್ಲವೂ ಸೇರಿದಾಗ ಆಗುವಂತ ಒಂದು ಕ್ರಿಯೆ. ಆದ್ರಿಂದ ಇಲ್ಲಿ ಧ್ಯಾನದಲ್ಲಿ ಆಗುವ ಈ ಕ್ರಿಯೆನ ನಾವು ಹೆಚ್ಚು ಮಾಡೋಣ. ಯೋಗೋ ಭವತಿ ದುಃಖಃ ಅಂತ ಹೇಳಿದಾನೆ ಕೃಷ್ಣ. ಅಂದ್ರೆ ಯೋಗವು ನಿನ್ನನ್ನು ದುಃಖ ವಿಮುಖನನ್ನಾಗಿ ಮಾಡುತ್ತೆ, ದುಃಖ ರಹಿತನನ್ನಾಗಿ ಮಾಡುತ್ತೆ. ದುಃಖಃ ಅಂದ್ರೆ ದುಃಖವನ್ನು ಹರಿಸುತ್ತೆ, ಪರಿಹರಿಸುತ್ತೆ ಅಂತ. ಧ್ಯಾನಾಭ್ಯಾಸದ ಮೂಲಕನೇ ನಿಮ್ಗೆ ದುಃಖ ಅನ್ನೋದು ನಾಶವಾಗುತ್ತೆ. ಯಾವ ದುಃಖ? ದುಃಖ ಅಂದ ತಕ್ಷಣ ಎಲ್ಲರೂ ಅನ್ಕೊಳ್ತಾರೆ ಅಳೋದು ಅಂತ ಅನ್ಕೊಂಡ್ಬಿಡ್ತಾರೆ. ದುಃಖ ಅಂತ ಅಂದ್ರೆ ಏನೇನೆಲ್ಲ ಸಮಸ್ಯೆಗಳಿದೆ ಜೀವನದಲ್ಲಿ, ರೋಗ ರುಜಿನಗಳು, ಸಂಸಾರದ ಬಂಧನಗಳು, ಬಂಧು ಬಾಂಧವರು, ಸ್ನೇಹಿತರು, ಯಾವ್ದಾದ್ರೂ ಹಣಕಾಸಿನ ಸಮಸ್ಯೆ, ನಾವ್ ಏನೆಲ್ಲ ಪಡಬಾರದ ಕಷ್ಟಗಳನ್ನೆಲ್ಲ ಪಡ್ತಿರ್ತೀವಿ, ಇವೆಲ್ಲ ದುಃಖನೇ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಜನ್ಮ ತಗೊಂಡಿರೋದೇ ದುಃಖ.
ನಾವು ಅಂತೀವಲ್ಲ, ದುಃಖ ಅಂತಂದ್ರೆ ಈ ಜನ್ಮ ತಗೊಂಡ್ರದೇ ಒಂದು ದುಃಖ. ಆ ದುಃಖವನ್ನ ಅಂದ್ರೆ ಭವರೋಗವನ್ನ, ಅಂದ್ರೆ ಈ ಹುಟ್ಟು ಸಾವು ಇದೆಯಲ್ಲ, ಅದನ್ನ ನಮಗೆ ನಿಲ್ಲಿಸುತ್ತೆ ಯೋಗ ಧ್ಯಾನ. ನಿಲ್ಲಿಸುತ್ತೆ ಅಂತಂದ್ರೆ ನಾವು ಮೋಕ್ಷವನ್ನ ಪಡಿತೇವೆ, ಮತ್ತೆ ಹುಟ್ಟಬೇಕಾದ ಅವಶ್ಯಕತೆ ಇರೋದಿಲ್ಲ. ಎಲ್ಲಾ ಕರ್ಮಗಳು ಇಲ್ಲೇ ತೀರ್ ಹೋದ್ಮೇಲೆ ಮತ್ತೆ ಹುಟ್ಟಬೇಕಾದ ಅವಶ್ಯಕತೆ ಏನ್ ಬರುತ್ತೆ ಅಲ್ವಾ? ಆದ್ರಿಂದ ಯೋಗೋ ಭವತಿ ದುಃಖ ಅಂದ್ರೆ ಯೋಗ, ಧ್ಯಾನ ಯೋಗ, ರಾಜ ಯೋಗವನ್ನೇ ಮಾಡಿ ಇದು ನಿಮ್ಮ ದುಃಖವನ್ನು ನಾಶ ಮಾಡುತ್ತೆ. ನಿಮ್ಮನ್ನು ಭವ ಬಂಧನದಿಂದ, ಭವ ರೋಗಗಳಿಂದ ವಿಮುಕ್ತರನ್ನಾಗಿ ಮಾಡಿ ಮತ್ತೆ ಹುಟ್ಟು ಇಲ್ಲದ ರೀತಿಯಲ್ಲಿ ಜನ್ಮ ರಾಹಿತ್ಯ ಸ್ಥಿತಿ, ಕರ್ಮ ರಾಹಿತ್ಯ ಸ್ಥಿತಿ, ದುಃಖ ರಾಹಿತ್ಯರಾಗಿ ಮಾಡುವಂತೆ ಕ್ರಿಯೆಗೆ ಇದು ನಿಮ್ಮನ್ನ ಒಳಪಡಿಸುತ್ತೆ ಅಂತ. ಜ್ಞಾನ ಯೋಗ ಸಾಧನೆ ಅಂದ್ರೆ ಯಾವುದು? ಇಲ್ಲಿ 4 ಹೇಳಿದಾನೆ ಕೃಷ್ಣ. ತಪಸ್ವಿ, ಜ್ಞಾನಿ, ಕರ್ಮ, ಧ್ಯಾನಿ ಅಂತ 4 ಹೇಳಿದಾನೆ. ಅದು ಒಂದೊಂದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ತಪಸ್ವಿ ಅಂದ್ರೆ ನಾನು ನೆನ್ನೆ ಹೇಳಿದೆ, ಯಾರು ವ್ರತಗಳು, ಪೂಜೆಗಳು, ಹರಕೆಯನ್ನ ಹೊರೋದು, ಉರುಳು ಸೇವೆ ಮಾಡೋಂಥದ್ದು, ಅಷ್ಟದೀಪ ಹಚ್ತೀವಿ, ವಿಷ್ದೀಪ ಹಚ್ತೀವಿ ಅಂತ ಹೋಗೋದು, ಬೆಳಿಗ್ಗೆ ಗುಡಿಗಳು, ಗೋಪುರಗಳು, ಮರಗಳನ್ನ ಸುತ್ತ ಹಾಕುವಂತ ಪ್ರದಕ್ಷಿಣೆ ಹಾಕೊಂಡು ಬರುವಂತದ್ದು, ಇವರೆಲ್ಲ ತಪಸ್ವಿಗಳು. ಇವರೆಲ್ಲ ಒಂದು ಶ್ರಮ ಪಡ್ತಾ ಇರ್ತಾರೆ. ಒಂದು ಇಂದ್ರಿಯಗಳ ಮೂಲಕ ಮಾಡುವಂತ ಸೇವೆನೇ ಇವ್ರು ಮಾಡ್ತಿರ್ತಾರೆ, ಅದ್ರ ಮೀರಿ ಹೋಗಲ್ಲ ಇವ್ರು. ಅವ್ರಿಗಿಂತ ನನಗೆ ಧ್ಯಾನ ಯೋಗಿನೇ ಇಷ್ಟ ಅಂತ ಕೃಷ್ಣ ಹೇಳಿದ. ಅದ್ ನಂತರ ಇವತ್ತು ನೋಡಿದ್ವಲ್ಲ, ಕರ್ಮಯೋಗ ಮಾಡೋರ್ಗಿಂತ ಧ್ಯಾನ ಯೋಗಿಗಳೇ ಇಷ್ಟ. ಇನ್ನೊಂದು ಹೇಳಿದ್ಯಾರಪ್ಪ, ಯಾವ್ದು ಅಂತಂದ್ರೆ ಜ್ಞಾನ ಯೋಗ. ಈ ಜ್ಞಾನ ಯೋಗ ಕೆಲವ್ರಿಗೆ ನೀವು ನೋಡಿರ್ಬೋದು ಸ್ನೇಹಿತರೆ, ಮಾತಾಡಿದ್ರೆ ಸಾಕು, ಬಾಯಿ ಬಿಟ್ರೆ ದೊಡ್ಡ ದೊಡ್ಡ ವೇದಾಂತ, ಉಪನಿಷತ್ತು ಎಲ್ಲಾ ಮಾತಾಡ್ತಿರ್ತಾರೆ. ಇನ್ನು ಕೆಲವರಂತೂ ಈ ನಡುವೆ ನೋಡಿದ್ರೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ, ವಾಟ್ಸಪ್ ಅಲ್ಲಿ ಅಷ್ಟಷ್ಟು ಒಳ್ಳೊಳ್ಳೆ ಮೆಸೇಜಸ್ ಹಾಕ್ತಿರ್ತಾರೆ. ಆ ಮೆಸೇಜಸ್ ನೋಡಿನೇ ಅನ್ಸ್ಬಿಡ್ಬೇಕು, ತುಂಬಾ ಎನ್ಲೈಟೆಂಡ್ ಮಾಸ್ಟರ್ ಇರ್ಬೋದು ಇವರು, ಬಹಳ ಒಳ್ಳೆ ಸಾಧಕರು ಇರ್ತಾರೆ ಅಂತ ಹೇಳಿ. ಆದ್ರೆ ಅವ್ರ ಹತ್ರ ಹೋದ್ರೆ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಜ್ಞಾನವೂ ಇಲ್ಲ, ಅವ್ರಿಗೆ ಯಾವ ಸಾಧನೆಯೂ ಇಲ್ಲ, ಸಾಧನೆನೂ 0, ಜ್ಞಾನವೂ 0. ಸುಮ್ಮನೆ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಅದನ್ನ ಓದಿರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಕೆಲವ್ರಂತೂ ಓದಿರ್ತಾರೆ, ಓದಿ ಹಾಕ್ತಿರ್ತಾರೆ. ಎಲ್ಲರೂ ಹಾಗಲ್ಲ, ಅವ್ರು ಬಹಳಷ್ಟು ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ಆದ್ರೂ ಕೂಡ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ 5 ನಿಮಿಷ ಮಾತಾಡಿದ್ರೆ ಬರೀ ನೆಗೆಟಿವೇ ಮಾತಾಡ್ತಿರ್ತಾರೆ. ಯಾರು ಜ್ಞಾನಿಗಳಾಗಿರ್ತಾರೆ ಅವ್ರ ಬಾಯಿಂದ ನೆಗೆಟಿವ್ ಬರೋದಿಲ್ಲ, ಯಾರ ಬಗ್ಗೆನೂ ನೆಗೆಟಿವ್ ಬರಲ್ಲ. ಯಾರು ಯಾರು ಯಾರ ಜೊತೆಗೂ ಅವ್ರು ನೆಗೆಟಿವ್ ಕೂಡ ಮಾತಾಡ್ತಾರೆ. ನಾವಲ್ಲೇ ಅರ್ಥ ಮಾಡ್ಕೋಬೇಕು ಇವರೆಷ್ಟು ಜ್ಞಾನಿಗಳು. ಯಾರಾದ್ರೂ ಇನ್ನೊಬ್ರನ್ನ ಬೈತಾ ಇದ್ರೆ, ಇನ್ನೊಬ್ಬ ಗುರುಗಳು ಸರಿ ಇಲ್ಲ, ಅವ್ರು ಹಾಗೆ ಹೀಗೆ ಅಂದ್ರೆ, ಟೀಕೆ ಮಾಡ್ತಾ ಇದ್ರೆ, ನಾವು ಮೊದಲು ಅಲ್ಲಿಂದ ದೂರ ಹೊರಟ್ಬಿಡ್ಬೇಕು. ನಮ್ಗದ್ ಸಂಬಂಧ ಇಲ್ಲ. ಅವ್ರನ್ನ ತಿದ್ದಕ್ ಹೋಗ್ಬಾರ್ದು, ಅವ್ರಿಗೆ ಬುದ್ಧಿ ಹೇಳಕ್ ಹೋಗ್ಬಾರ್ದು. ಈ ಅರ್ಧಂಬರ್ಧ ಜ್ಞಾನ ಇರುತ್ತಲ್ಲ ಸ್ನೇಹಿತರೆ, ಅದು ಬಹಳ ಅಪಾಯಕಾರಿ ಅಂತ ಹೇಳ್ತಾರೆ. ಒಂದು ಸುಭಾಷಿತದಲ್ಲಿ ಕೂಡ ಬರುತ್ತೆ, ಜ್ಞಾನ ಅಂದ್ರೆ ಪೂರ್ಣ ಜ್ಞಾನ ಇರ್ಬೇಕಂತೆ. ಪೂರ್ಣ ಜ್ಞಾನಿ ಆದವನ್ಗೆ ಬುದ್ಧಿ ಹೇಳ್ಬೋದು, ಸ್ವಲ್ಪನೂ ಜ್ಞಾನ ಇಲ್ದಿರೋನಿಗೂ ಬುದ್ಧಿ ಹೇಳ್ಬೋದು. ಈ ಅರ್ಧ ಜ್ಞಾನ ಇರುತ್ತಲ್ಲ, ಅವರಿಗೆ ಮಾತ್ರ ಏನು ಹೇಳಕ್ ಆಗೋದೇ ಇಲ್ಲ, ಅವ್ರಿಗೆ ಯಾವ್ದನ್ನು ಒಪ್ಪೋದೇ ಇಲ್ಲ. ಆದ್ರಿಂದ ಅಂತಹವರಿಂದ ಏನ್ ಮಾಡ್ಬೇಕು, ಸೈಲೆಂಟ್ ಆಗಿ ದೂರ ಹೊರಟ್ಬಿಡ್ಬೇಕು. ಈ ಜ್ಞಾನ ಯೋಗ ಅಂದ್ರೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇದನ್ನೆಲ್ಲ ನಾವು ಮಾಡ್ಬೇಕು ನಿಜ. ಈಗ ಉದಾಹರಣೆಗೆ ನಿಮ್ ಹತ್ರ ದುಡ್ಡಿಲ್ಲ, ಏನ್ ಮಾಡ್ತೀರಾ? ಪಕ್ತವ್ರ ಹತ್ರ ಸಾಲ ಇಸ್ಕೊಂತೀರಾ ಅಲ್ವಾ? ಸಾಲ ಇಸ್ಕೊಂಡು ಆಮೇಲೆ ಅವ್ರಿಗೆ ವಾಪಸ್ ಕೊಡ್ತೀರಾ. ಅದೇ ರೀತಿ ಪತ್ರಿಜಿಯವರು ಹೇಳ್ತಾರೆ, ಅಲ್ಲೇನ್ ಸಾಲ ತಗೊಂಡ್ರಿ ಅದೇ ರೀತಿ ಈಗ ನಾವು ಏನ್ ಮಾಡ್ತಿದೀವಿ, ಯಾರ್ಯಾರು ಸಾಧನೆ ಮಾಡಿದ್ದಾರೆ, ಶ್ರೇಷ್ಠ ಸಾಧಕರಾಗಿದ್ದಾರೆ, ಸಂತರಿದ್ದಾರೆ, ಅವರಿಂದ ಜ್ಞಾನದ ಸಾಲ ಪಡ್ಕೊಳ್ಳೋಣ, ತಪ್ಪೇನು ಇಲ್ಲ. ಆ ಜ್ಞಾನದ ಸಾಲ ತಗೊಂಡು ನಾವದನ್ನ ಬಳಸ್ಕೊಂಡು ನಾವದನ್ನ ಸಾಧನೆ ಮಾಡ್ಕೊಂಡು ನಾವು 4 ಜನರಿಗಲ್ಲ 400 ಜನಕ್ಕೆ ನಾವು ಸಾಲದ ಒಂದು ಹಣದಿಂದ ಹಂಚಬಹುದು ಅಂತ ಹೇಳ್ತಾರೆ ಇಲ್ಲಿ. ಈ ಜ್ಞಾನ ಮಾತ್ರ ಇರೋರ್ಗೆ ಏನಾಗುತ್ತೆ ಅಂತಂದ್ರೆ ಅಹಂಕಾರ ಬಂದ್ಬಿಡುತ್ತೆ. ನನಗೆಲ್ಲ ಗೊತ್ತು. ಯಾರು ಸಾಧನೆ ಮಾಡಲ್ಲ, ನಮ್ಮಲ್ಲೂ ಇದ್ದಾರೆ ಕೆಲವರು ಪಿರಮಿಡ್ ಮಾಸ್ಟರ್ಸ್, ಸೆಷನ್ಸ್ ಎಲ್ಲ ಮಾಡ್ತಿರ್ತಾರೆ, ಎಲ್ಲಾ ಮಾತಾಡ್ತಿರ್ತಾರೆ, ಆದ್ರೆ ಧ್ಯಾನ ಮಾಡಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ಧ್ಯಾನನೇ ಮಾಡದೆ ಹೇಗೆ ಇವರು ಸೆಷನ್ಸ್ ಮಾಡಕ್ ಸಾಧ್ಯ? ಅದ್ ತಪ್ಪಲ್ವಾ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ನಾವೇನಾದ್ರೂ ಹೇಳ್ಬೇಕಾದ್ರೆ ಮೊದಲು ನಾವ್ ಅಳವಡಿಸ್ಕೋಬೇಕು, ನಾವ್ ಅದನ್ನ ಸಾಧನೆ ಮಾಡ್ಬೇಕು, ಆಮೇಲೆ ಅದನ್ನ ಹೇಳ್ಬೇಕು. ಬುದ್ಧನ ಹತ್ರ ಒಬ್ಬ ತಾಯಿ ಒಂದು ಮಗನ್ ಕರ್ಕೊಂಡು ಬರ್ತಾಳೆ. ನನಗೆ ಯಾವಾಗ್ಲೂ ಆ ಕತೆ ತುಂಬಾ ಆದರ್ಶ ಆಗುತ್ತೆ, ನನ್ಗೆ ತುಂಬಾ ಇಷ್ಟ ಆ ಕತೆ. ಆ ಕರ್ಕೊಂಡ್ ಬರ್ತಾಳೆ, ಕರ್ಕೊಂಡ್ ಬಂದು ಹೇಳ್ತಾಳೆ, ನೋಡಿ
ನನ್ನ ಮಗು ತುಂಬಾ ಬೆಲ್ಲ ತಿಂತಾನೆ, ಇವನು ಎಷ್ಟು ಹೇಳಿದ್ರು ಕೇಳೋಲ್ಲ, ಬಿಟ್ಟು ಬಿಡು ಅಂದೆ ಬಿಡ್ತಾ ಇಲ್ಲ ಅಂತ. ಸರಿ, ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತಾಳೆ. ಬುದ್ಧ ನೋಡ್ತಾನೆ ಆ ಮಗುನ, ನೋಡ್ಬಿಟ್ಟು 1 ತಿಂಗಳು ಬಿಟ್ಟು ಬನ್ನಿ ಅಮ್ಮ ಅಂತ. ಸರಿ, 1 ತಿಂಗಳಾದ್ಮೇಲೆ ಆ ತಾಯಿ ಮತ್ತೆ ಬರ್ತಾಳೆ. ಈ ಬಾರಿ ಅವನೇನ್ ಮಾಡ್ತಾನೆ ಬುದ್ಧ, ಆ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಆ ಮಗುಗೆ ಹೇಳ್ತಾನೆ, ಬೆಲ್ಲ ತಿನ್ನೋದು ಒಳ್ಳೇದಲ್ಲ ಮಗು, ಬಿಟ್ಟು ಬಿಡು ಅಂತ. ಸರಿ ಆಯ್ತು ಅನ್ನತ್ತೆ ಆ ಮಗು. ಅವಾಗ ತಾಯಿ ಕೇಳ್ತಾಳೆ, ಇಷ್ಟನ್ನೇ ಅವತ್ತೇ ಹೇಳ್ಬೋದಿತ್ತಲ್ಲ, ನನ್ ಮತ್ ತಿರ್ಗಾಡ್ಸದ್ರಿ, ಅವತ್ತೇ ಇದನ್ನ ಹೇಳಿದ್ರೆ ನನ್ ಮತ್ತೆ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಂತಂದಾಗ ಬುದ್ಧ ಹೇಳ್ತಾರಂತೆ, ಮೊದಲು ನಾನು ಪ್ರಯತ್ನ ಮಾಡಿ ನೋಡಿದೆ 1 ತಿಂಗಳು ಬೆಲ್ಲ ತಿನ್ನದೆ ಇರ್ಲಿಕ್ಕೆ ಸಾಧ್ಯವಾಗತ್ತಾ ಅಂತ. ನನಗೆ ಸಾಧ್ಯ ಆದ್ಮೇಲೆ ನಾನು ಅದನ್ನ ಹೇಳಿದ್ರೆ ಅದು ಪರಿಣಾಮಕಾರಿಯಾಗಿರುತ್ತೆ, ಅವ್ರು ಅದನ್ನ ಇನ್ನೊಬ್ರು ಕೇಳ್ತಾರೆ. ಆ ಉದ್ದೇಶಕ್ಕೆ ನಾನ್ ಮೊದ್ಲು ಅದನ್ನ ಟ್ರೈ ಮಾಡಿದೆ, ನಂಗೆ ಸಾಧ್ಯ ಆಯ್ತು, ಅದಕ್ಕೆ ಆ ಮಗುಗ್ ಹೇಳ್ತಾ ಇದ್ದೀನಿ, ಈಗ ಮಗು ಮತ್ತೆ ಬೆಲ್ಲ ತಿನ್ನಲ್ಲ ನೋಡಿ ಅಂತ. ಹೀಗೆ ಸ್ನೇಹಿತರೆ, ನನಗೆ ಈ ಕತೆ ಯಾವಾಗ್ಲೂ ಆದರ್ಶ ಅನ್ಸುತ್ತೆ. ಎಸ್, ಕರೆಕ್ಟ್. ನಾವ್ ಒಬ್ರಿಗೆ ಹೇಳ್ಬೇಕಾದ್ರೆ ನಾವ್ ಅದನ್ನ ಮೊದಲು ಅಳವಡಿಸ್ಕೊಂಡು ಸಾಧನೆ ಮಾಡಿ ಅದರ ಯುಕ್ತಾಯುಕ್ತತೆಗಳನ್ನ, ಅಂದ್ರೆ ಅದು ಸರಿನಾ ತಪ್ಪಾ, ಅದರ ಒಂದು ಪ್ರೋಸ್ ಅಂಡ್ ಕಾನ್ಸ್ ಅಂತೀವಿ, ಪರಿಣಾಮಗಳೇನು, ತೊಂದರೆಗಳೇನು, ಇದೆಲ್ಲ ಅಧ್ಯಯನ ಮಾಡಿದಾಗ ನಮ್ಗೆ ಹೇಳಕ್ ಸುಲಭ ಆಗುತ್ತೆ ಇನ್ನೊಬ್ರಿಗೆ ಅಲ್ವಾ. ಆದ್ರಿಂದ ಜ್ಞಾನ ಯೋಗ ಯಾವಾಗ್ಲೂ ಒಂದು ಪುಸ್ತಕದ ಒಂದು ರೆಪ್ಲಿಕಾ ಆಗ್ಬಾರ್ದು, ಓದಿದ್ದನ್ನ ಅಲ್ಲಿ ಹೇಳೋಂಥದ್ದಾಗ್ಬಾರ್ದು. ಅದನ್ನ ನಾವ್ ಅಳವಡಿಸ್ಕೋಬೇಕು. ಯಾವಾಗ ಜ್ಞಾನ ಯೋಗ ಓದ್ಬಿಟ್ಟು ನಾವು ಧ್ಯಾನ ಮಾಡ್ತೀವಿ, ಆಗ ನಮ್ಮಲ್ಲಿ ಅಹಂಕಾರ ಅನ್ನೋದು ಕಡಿಮೆ ಆಗತ್ತೆ. ಇಲ್ಲ, ನಾವು ಸುಮ್ಮನೆ ಓದ್ತಾ ಇದ್ರೆ ಏನಾಗುತ್ತೆ, ಅಳವಡಿಸ್ಕೊಂಡಿಲ್ಲ, ಸುಮ್ಮನೆ ಓದ್ತಾ ಇದೀವಿ, ಧ್ಯಾನ ಮಾಡ್ತಾ ಇಲ್ಲ ಅಂತಂದ್ರೆ ಅದು ನಮ್ಮ ಅವನತಿಗೆ ಕಾರಣ ಆಗತ್ತಂತೆ. ನಮ್ಮ ಅಹಂಕಾರ ಬೆಳೀತಾ ಹೋಗುತ್ತೆ. ಅದ್ರಿಂದ ನನಗೆಲ್ಲ ಗೊತ್ತು, ನಾನೇನ್ ಅವ್ರದ್ದು ಕ್ಲಾಸ್ ಕೇಳು, ನಾನೇನ್ ಅವ್ರ ಬುಕ್ಸ್ ಓದೋದು, ನನಗೆ ಎಲ್ಲ ಗೊತ್ತಿದೆ, ನಾನ್ ಯಾಕೆ ಓದ್ಬೇಕು ಅನ್ನೋ ಅಹಂ ಬೆಳೀತಾ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳೋದು, ರಾಜಯೋಗವೇ ಧ್ಯಾನ ಯೋಗ. ಆ ಧ್ಯಾನ ಯೋಗ ಅಂತಂದ್ರೆ ಆನಾಪಾನ ಸತಿ ಧ್ಯಾನ ಮತ್ತು ವಿಪಶ್ಯನ. ಆನಾಪಾನ ಸತಿ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ಶ್ವಾಸದ ಮೇಲೆ ಗಮನ, ಉಚ್ಛ್ವಾಸ ನಿಶ್ವಾಸಗಳೆರಡನ್ನೂ ಗಮನಿಸಿ ಅವೆರಡೂ ಸೇರುವಂತ ಮಧ್ಯೆ ಸತಿ ಅಂದ್ರೆ ಸೇರುವಂತದ್ದು, ಆ ಸ್ಥಳದಲ್ಲಿ ಗಮನಿಸುವುದೇ ಆನಾಪಾನ ಸತಿ ಅಂತಂದ್ರೆ. ಮತ್ತೆ ವಿಪಶ್ಯನ ಅಂತಂದ್ರೆ ವಿಶೇಷವಾಗಿ ನೋಡುವಂಥದ್ದು. ವಿಶೇಷವಾಗಿ ನೋಡೋದಂದ್ರೆ ಇಡೀ ದೇಹವನ್ನ ನೋಡ್ತಾ 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 ಬರ್ಬೇಕು. ಒಂದೊಂದು ಇಂಚು ನೋಡ್ಕೊಂಡು ಬಂದ್ರೆ ವಿಶೇಷ ದರ್ಶನ ಆಗುತ್ತೆ. ಆ ವಿಪಶ್ಯನ ಅಂತ ಹೇಳ್ತಾರೆ. ಎರಡೂ ಕೂಡ ಬುದ್ಧನದೇ ಟೆಕ್ನಿಕ್ಸ್. ನಾವ್ ಯಾವಾಗ ಆನಾಪಾನಸತಿ ಮಾಡ್ತಾ ಮಾಡ್ತಾ ಕೂತಿರ್ತೀವಿ, ನಂತರ ವಿಪಶ್ಯನಕ್ಕೆ ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ ನಮ್ಮ ಮೈಂಡ್ ಬಾಡಿ ಎಲ್ಲ. ಅದನ್ನ ನೋಡ್ತಾ ನೋಡ್ತಾ ತನ್ನಷ್ಟಕ್ಕೆ ತಾನೇ ಇಡೀ ಬಾಡಿನ ನಾವು ಚೆಕ್ ಮಾಡ್ತಾ ಬರ್ತೀವಿ, ಸ್ಕ್ಯಾನ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಈ ರೀತಿ ಎರಡು ಯೋಗ ಸಾಧನೆಗಳನ್ನು ಮಾಡಿದಾಗ ಏನಾಗುತ್ತೆ, ಅದರ ಪರಾಕಾಷ್ಠೆಯಲ್ಲಿ ನಮ್ಮ ನಾಡಿ ಮಾಡಲೆಲ್ಲ ಶುದ್ಧಿ ಆಗತ್ತೆ. ಅಂದ್ರೆ ಇವಾಗ ಏನಾಯ್ತು, ನಾವು ಗಮನಿಸ್ತಾ ಕೂತ್ಕೊಂಡ್ವಿ, ಇದನ್ನೆಲ್ಲ ಮಾಡ್ತಾ ನಾವು ಶ್ವಾಸನ ಗಮನಿಸ್ತಾ ಇದ್ದಾಗ ಏನಾಯ್ತು, ನಮ್ಗೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗಕ್ಕೆ ಶುರುವಾಯ್ತು. ಸಹಸ್ರಾರದಿಂದ ನೆನ್ನೆ ಹೇಳಿದೆ ನಿಮಗೆ, ಸಹಸ್ರಾರ ಓಪನ್ ಆಗುತ್ತೆ, ಅಲ್ಲಿಂದ ನಿಮಗೆ ಒಂದು ವಿಶ್ವ ಪ್ರಾಣ ಶಕ್ತಿ ಅನ್ನೋದು, ಕಾಸ್ಮಿಕ್ ಎನರ್ಜಿ ಅನ್ನೋದು ಫ್ಲೋ ಆಗತ್ತೆ. ಆ ಫ್ಲೋ ಆಗುವಾಗ ಏನೆಲ್ಲ ಅಡೆತಡೆಗಳಿರುತ್ತೆ, ಎಲ್ಲೆಲ್ಲಿ ಮಾರ್ಕ್ಸ್ ಇರುತ್ತೆ, ಅದನ್ನೆಲ್ಲ ಅದು ಕ್ಲೀನ್ ಮಾಡತ್ತೆ. ಅದಕ್ಕೆ ಯಾವಾಗ ಧ್ಯಾನ ಮಾಡುವಾಗ ಹೊಸದ್ರಲ್ಲಿ ಸ್ವಲ್ಪ ತಲೆನೋವು, ಮೈಕೈ ನೋವು, ವಾಂತಿ, ಬೇದಿ, ಜ್ವರ ಇದೆಲ್ಲ ಆಗೋದು ಸಹಜ ಅಂತ ಹೇಳ್ತಾರೆ. ಯಾವಾಗ ಈ ಒಂದು ಆ ಪರಾಕಾಷ್ಠೆಯಲ್ಲಿ ನಾಡಿ ಮಂಡಲೆಲ್ಲ ಶುದ್ಧಿ ಆಗುತ್ತೋ, ಎಷ್ಟೋ ಜನ್ಮಗಳ ಸಂಚಿತ ಪಾಪ ಕರ್ಮಗಳಿಂದ ವಿಮುಕ್ತಿ ಹೊಂದಿ ಮಾಡುವ ಪ್ರತಿ ಕೆಲಸ ಕರ್ಮಯೋಗವಾಗಿ ಮಾರ್ಪಾಡಾಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮಲ್ಲಿ ಯಾವಾಗ ಈ ಪರಿವರ್ತನೆ ಬರುತ್ತೆ, ಆಗ ನಾವ್ ಏನ್ ಕೆಲಸ ಮಾಡೋದು ಅದು ಕರ್ಮಯೋಗ ಆಗ್ಬಿಡುತ್ತೆ. ನಾವ್ ಕರ್ಮಯೋಗ ಅಂತ ಹೇಳಿ ಮತ್ತೊಂದೇನೋ ವರ್ಕ್ ಮಾಡ್ಬೇಕಾಗಿಲ್ಲ. ನಾವ್ ಏನ್ ಮಾಡುದು ಅದು ಕರ್ಮಯೋಗನೇ. ನಾವ್ ಮನೆ ಕೆಲಸ ಮಾಡ್ಲಿ, ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡ್ಲಿ, ಕರ್ಮ ಯೋಗದ ದೃಷ್ಟಿಯಿಂದ ಮಾಡಿದಾಗ ಅದು ಕರ್ಮಯೋಗ ಆಗತ್ತೆ. ಕರ್ಮಯೋಗ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಪಾಪ ಕರ್ಮಗಳಿಂದ ವಿಮುಕ್ತಿ ಸಿಗುತ್ತೆ. ಇದೆಲ್ಲೆಲ್ಲಿ ನಾಡಿ ಮಂಡಲದಲ್ಲಿ ಎಲ್ಲಿ ಬ್ಲಾಕ್ಸ್ ಆಗಿತ್ತು, ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ನಾಡಿ ಮಂಡಲ ಅನ್ನೋದು ಶುದ್ಧ ಆಗತ್ತೆ. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಸಹಜವಾಗಿ ಭಕ್ತಿ ಯೋಗ ಜಾಗೃತಿ ಆಗತ್ತೆ. ನೋಡಿ, ಕರ್ಮಯೋಗ ಮಾಡ್ತಾ 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 ಏನಾಯ್ತು, ನಮ್ಗೆ ಧ್ಯಾನ ಯೋಗಕ್ಕೆ ಬಂದ್ವಿ, ಧ್ಯಾನ ಯೋಗನೂ ಮಾಡ್ರಿ. ಇಲ್ಲಿ ಭಕ್ತಿ ಯೋಗದಿಂದ ಹೇಗೆ ಧ್ಯಾನ ಯೋಗಕ್ಕೆ ಬರೋದು ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಯೋಗದಲ್ಲಿ ಏನಾಗುತ್ತೆ, ಭಕ್ತಿ ಅಂತಂದ್ರೆ ನಮ್ಮನ್ನ ನಾವು ನೋಡಿಕೊಳ್ಳೋದು ಅಂತ ಆದಿ ಶಂಕರಾಚಾರ್ಯರೇ ಹೇಳಿದ್ದಾರೆ. ಸ್ವಸ್ವರೂಪವನ್ನ ನೋಡೋದಿಕ್ಕೆ ಭಕ್ತಿ ಅಂತ ಕರೆದು, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಅಂತ. ಅಂದ್ರೆ
ಸ್ವಸ್ವರೂಪ, ನಿನ್ನದೇ ಸ್ವರೂಪವನ್ನ. ನನ್ನ ಸ್ವರೂಪ ನಾನು ಎಲ್ಲಿ ನೋಡ್ಕೊಳ್ತೀನಿ? ಧ್ಯಾನದಲ್ಲಿ ಅಷ್ಟೇ ನೋಡ್ಕೊಳಕ್ಕಾಗತ್ತೆ. ಧ್ಯಾನದಲ್ಲಿ ಕುಳಿತ್ಕೊಂಡು ನೋಡ್ಕೊಂಡಾಗ ಅದು ನನಗೇನಾಗತ್ತೆ, ನನ್ನನ್ನ ನಾನು ನೋಡ್ತೇನೆ, ನನ್ನ ಜೊತೆ ನಾನು ಇರ್ತೇನೆ, ನನ್ನನ್ನ ನಾನು ಅನುಭವಿಸ್ತೇನೆ. ನಾನೇ ಭಗವಂತ, ನನ್ನನ್ನೇ ನಾನು ನೋಡ್ಕೋಬೇಕು, ನನ್ನನ್ನು ನೋಡ್ಕೊಳ್ಳೋದೇ ಧ್ಯಾನ. ಈ ರೀತಿ ಆ ಭಕ್ತಿಯೇ ಮುಕ್ತಿ ಅಂದ್ರೆ ಅದಕ್ಕೋಸ್ಕರ. ಅದಕ್ಕೆ ನಾನು ನಾನಾಗಿರೋದೇ ಭಕ್ತಿ, ಅದನ್ನೇ ಆ ಭಕ್ತಿಯೇ ಮುಕ್ತಿ. ಅದರಿಂದ ಸ್ವಸ್ವರೂಪ ಅನುಸಂಧಾನವೇ ಮುಕ್ತಿ. ನನ್ನ ಸ್ವರೂಪದ ಜೊತೆಗೆ ಅನುಸಂಧಾನಗೈಯುವುದು ಅಂದ್ರೆ ನನ್ನ ಸ್ವರೂಪನು ನಾನು ಒಂದಾಗಿ ಬಿಡುವಂತಹ ಕ್ರಿಯೆ, ಆವಾಗ ಅದನ್ನೇ ಮುಕ್ತಿ ಅಂತ ಕರೆದ್ರು. ಆತ್ಮಸ್ವರೂಪದೊಡನೆ ನಮ್ಮ ಮನಸ್ಸು ಯಾವಾಗ್ಲೂ ಬೆರೆತಿರುತ್ತಂದ್ರೆ ಆಲೋಚನೆಗಳು ಇಲ್ಲದ ಸ್ಥಿತಿಗೆ ಬರುತ್ತವೆ. ಶ್ವಾಸದ ಮೇಲೆ ಗಮನ, ಧ್ಯಾನದ ಮೂಲಕ ಆಲೋಚನೆಗಳು ಇಲ್ಲದ ಸ್ಥಿತಿ ಸ್ಥಿತವಾಗುತ್ತದೆ. ಆಗ ನಮ್ಮಲ್ಲಿ ನಾವು ಇರುತ್ತೇವೆ. ಅದೇ ಸ್ವಸ್ವರೂಪಾನುಸಂಧಾನ ಅಂತ. ಅಂದ್ರೆ ನೋಡಿ, ಬಸವಣ್ಣನವರ ಒಂದು ಸುಂದರವಾಗಿರುವಂತಹ ಒಂದು ವಚನ ಹೇಳಬೇಕನ್ಸ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಬಾಗಿಲಲ್ಲಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಬಾಗಿಲಲ್ಲಿ ರಜ ತುಂಬಿ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ನಾವ್ ಯಾರ್ದಾದ್ರೂ ಮನೆಗೆ ಹೋದಾಗ ಹೇಗಿರುತ್ತೆ ಮನೆ? ಮನೆ ಮುಂದೆ ಗೂಡ್ಸಿ ಸಾರಿಸಿ ರಂಗವಲ್ಲಿ ಹಾಕಿರ್ತಾರೆ. ಆಗ ನಮ್ಗೆ ಗ್ಯಾರಂಟಿ ಮನೆಯಲ್ಲಿ ಮನೆಯೊಡೆಯರು ಇದ್ದಾರೆ, ಹೋಗ್ಬೋದು ಅಂತ ಹೇಳಿ. ಅದೇ ಮನೆ ಮುಂದೆ ಬಾಗ್ಲಲ್ಲಿ ಕಸ ಇದ್ರೆ, ಧೂಳು ತುಂಬಿದ್ರೆ, ಹಾಗೆ ಅಲ್ಲಿ ಹುಲ್ಲು ಬೆಳೆದಿದ್ರೆ, ಅದನ್ನ ತೆಗೆದು ಶುದ್ಧ ಮಾಡಿ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಡೌಟ್ ಬರುತ್ತೆ, ಮನೇಲಿ ಯಾರು ಇದಾರ ಇಲ್ಲವಾ ಅಂತ. ಅಂದ್ರೆ ಇದನ್ನ ಹೇಗೆ ತಗೋಬೇಕು? ನಮ್ಮ ಮನಸ್ಸಿನಲ್ಲಿ ನಾವು ಇದ್ದಾಗ, ನೋಡಿ ಪಾಯಿಂಟ್ ಅನ್ನು ನೆನ್ಪಿಟ್ಕೋಬೇಕು ನೀವು. ನಮ್ಮ ಮನಸ್ಸಿನೊಳಗೆ ನಾವಿದ್ದಾಗ, ಅಂದ್ರೆ ನನ್ನ ಜೊತೆ ನಾನಿದ್ದಾಗ ಈ ಹುಲ್ಲು ರಜ ಧೂಳು ಕಸ ಕಡ್ಡಿ ಅನ್ನುವ ಆಲೋಚನೆಗಳು ನನಗ್ ಬರೋದಿಲ್ಲ. ಹೌದಾ? ನಾವ್ ಯಾವಾಗ ಧ್ಯಾನದಲ್ಲಿ ಕುಳಿತುಕೊಂಡು ಆನಾಪಾನಸತಿ ಮಾಡ್ತಾ ನಾವಿಲ್ಲಿ ದೃಷ್ಟಿಯನ್ನ ಹರಿಸ್ತಾ ಕೂತ್ಕೊಳ್ತೀವಿ, ಈ ಧೂಳು ಕಸ ಹುಲ್ಲು ರಜ ಯಾವ್ದು ಬರಲ್ಲ. ಅಂದ್ರೆ ಯಾವುದೇ ಆಲೋಚನೆಗಳು, ನೆಗೆಟಿವ್ ಥಾಟ್ಸ್, ಭಯಗಳು, ನೆಗೆಟಿವ್ ಎಮೋಷನ್ಸ್ ಏನು ಬರಲ್ಲ. ಯಾಕೆ? ಯಾಕಂದ್ರೆ ಅಲ್ಲಿ ನನಗೆ ಅನುಭವ ಆಗತ್ತೆ, ನಾನೇ ಸ್ವಸ್ವರೂಪನೇ ಆನಂದ ಸ್ಥಿತಿ, ನಾನೇ ದೇವ್ರು. ದೇವ್ರ ಜೊತೆಗೆ ನಾವಿದ್ರೆ ಭಯ ಯಾಕೆ ಬರುತ್ತೆ ಸ್ನೇಹಿತರೆ? ಅಲ್ವಾ? ಹಾಗೆ ಇಲ್ಲಿ ಹೇಳುವಂಥದ್ದು, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ಅಂದ್ರೆ ಸುಳ್ಳು ಸುಳ್ಳು ಸುಳ್ಳೇ ಹೇಳುವಂಥದ್ದು, ಸುಳ್ಳು, ಕಪಟ, ಮೋಸ, ವಂಚನೆ ಇದೆಲ್ಲ ಮಾಡ್ಕೊಂಡು ಮನದೊಳಗೆ ವಿಷಯ ತುಂಬಿ, ಮನಸ್ಸಿನೊಳಗೆ ವಿಷಯ ವಾಸನೆ. ವಿಷಯ ವಾಸನೆ ಅಂತಂದ್ರೆ ಇಂದ್ರಿಯ ಸುಖಗಳ ವಾಸನೆ. ಇಂದ್ರಿಯ ಸುಖಗಳ ವಾಸನೆ ಅಂತಂದ್ರೆ ನಾಲಿಗೆಯ ಚಪಲ ಇರಬಹುದು, ಇವತ್ತು ಈ ತಿಂಡಿ ತಿನ್ಬೇಕು, ಈ ಊಟ ಮಾಡ್ಬೇಕು, ಅಥವಾ ಇವರನ್ನ ಬೈಬೇಕು, ಅವ್ರನ್ನ ಹೊಗಳಬೇಕು, ಇವರಿಂದ ನನಗೆ ಕೆಲಸ ಆಗ್ಬೇಕು, ಅವ್ರನ್ನ ಎತ್ತಿ ಕಟ್ಟಬೇಕು ಅವ್ರ ಮೇಲೆ. ಇದೆಲ್ಲ ಇಂದ್ರಿಯ ಸುಖಗಳು. ನಾಲಿಗೆಯ ತೆವಲು, ಚಾಟ, ಚಪಲ ಅಂತ ಹೇಳ್ತೀವಿ. ಕಣ್ಣಿಂದ ಯಾವಾಗ್ಲೂ ಮೊಬೈಲು, ಟಿವಿ, ಲ್ಯಾಪ್ಟಾಪ್ ಇದದ್ ನೋಡ್ಕೊಂಡು ಕೂತ್ಕೊಳ್ಳುವಂಥದ್ದು. ಅದರಿಂದ ಏನೂ ಉಪಯೋಗ ಇಲ್ಲ. ಅದ್ರಲ್ಲಿ ನೋಡುವಂತ ಕಾರ್ಯಕ್ರಮಗಳನ್ನ ನೋಡಿದ್ರೆ ಆ ಮಾಧ್ಯಮಗಳು ಕೂಡ ಉಪಯೋಗಕ್ಕೆ ಬರ್ತವೆ. ಆದ್ರೆ ನೋಡುವಂತದ್ದು ನೋಡೋದ ಮನಸ್ಸಿಗೆ ರಂಜನೆ ಆಗುವಂಥದ್ದು. ಯಾರ ಮೇಲೋ ಪಿತೂರಿ ಮಾಡ್ತಿರ್ತಾರೆ, ಯಾರ ಮೇಲೋ ಏನೋ ಒಂದು ಆ ತಮ್ಮ ಕೆಲಸ ಒಂದು ಚಿತಾವಣೆ ಮಾಡ್ತಿರ್ತಾರಲ್ಲ, ಅದನ್ನ ಎಂಜಾಯ್ ಮಾಡ್ಕೊಂಡು ನೋಡುವಂಥದ್ದು. ಇದು ಕೂಡ ಏನಾಗುತ್ತೆ, ನಮ್ಮ ಎನರ್ಜೀಸ್ ನ ಡೌನ್ ಮಾಡುತ್ತೆ ಸ್ನೇಹಿತರೆ. ಆದ್ರಿಂದ ನಾವು ನಮ್ಮ ಜೊತೆ ಇದ್ದಾಗ ಏನಾಗುತ್ತೆ, ಇಂಥ ಕೆಲಸಗಳು ಯಾವುದು ಆಗೋದಿಲ್ಲ. ಇಂದ್ರಿಯ ಸುಖಗಳು ಅಂತಂದಾಗ ಕಿವಿಯಿಂದ ಕೇಳುವ ಶಬ್ದಗಳು. ಕಿವಿಯಿಂದ ಏನನ್ನ ಕೇಳ್ತೀವಿ? ಒಳ್ಳೆಯ ಸಂಗೀತ, ಸ್ತೋತ್ರ, ಒಳ್ಳೆಯ ಸೆಷನ್ಸ್ ಕೇಳ್ಬೋದಲ್ಲ. ಎಷ್ಟೆಷ್ಟು ಜನ ನಮ್ಮಲ್ಲಿ ಕನ್ನಡ, ತೆಲುಗು, ಇಂಗ್ಲಿಷ್, ತಮಿಳ್, ಹಿಂದಿ ಎಲ್ಲಾ ಭಾಷೆಗಳಲ್ಲೂ ಸೆಷನ್ಸ್ ಅನ್ನೋದು ಪ್ರತಿದಿನ ನಡೀತಾ ಇರುತ್ತೆ. ಸೊ ನಮ್ಗೆ ಯಾವ್ದು ಲೈಕ್ ಆಗುತ್ತೆ, ಯಾವ್ದು ಇಷ್ಟ, ನಮ್ಗೇನ್ ಬೇಕು ಅದ್ ಸಿಗುತ್ತೆ, ಅದನ್ನ ನಾವು ಹಾಕೊಂಡು ಪ್ರತಿದಿನ ಕೇಳ್ಬೋದಲ್ಲ. ಕಿವಿಗಳಿಗೆ ಸಜ್ಜನ ಸಾಂಗತ್ಯ, ಕಣ್ಣುಗಳಿಗೆ ನಮ್ಮ ನ್ಯೂ ಏಜ್ ಸ್ಪಿರಿಚುವಲ್ ಬುಕ್ಸ್. ಓಕೆ, ಬಾಯಿಯಲ್ಲಿ ನಾವೇನ್ ಮಾಡ್ಬೇಕು, ಸೆಷನ್ಸ್ ಅಲ್ಲಿ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕು. ಮೂಗಿನಿಂದ ಸುಗಂಧ ತೆಗೆದುಕೊಳ್ಳೋಣ,
ಅವಾಗ ನಮ್ ಧ್ಯಾನದಲ್ಲಿ ಕೂತಾಗ ಏನಾಗುತ್ತೆ, ಅದ್ ಮಾಸ್ಟರ್ಸ್ ಬಂದು ಅವರೇ ನಮ್ಮ ಮೂಗಿನಿಂದ ನಮ್ಗೆ ವಾಸನೆ ಗೊತ್ತಾಗುತ್ತೆ. ಯಾರೋ ಬಂದಿದ್ದಾರೆ, ಮಲ್ಲಿಗೆ ಹೂವಿನ ವಾಸನೆ, ಯಾರೋ ಬಂದಿದ್ದಾರೆ, ಸಿಗರೇಟ್ ವಾಸನೆ, ಯಾರೋ ಬಂದಿದ್ದಾರೆ, ಒಂದು ಅತ್ತರ್ ವಾಸನೆ ಬರ್ತಾ ಇದೆ. ಮಾಸ್ಟರ್ಸ್ ಯಾರಾದ್ರೂ ಬಂದೇ ಬರ್ತಾರ ಧ್ಯಾನಕ್ ಕೂತಾಗ. ಆದ್ರೆ ನಾವ್ ಯಾವಾಗ ಸೂಕ್ಷ್ಮ ಸ್ಥಿತಿಗೆ ಹೋಗ್ತೀವಿ ಆಗ ನಮ್ಗವ್ರು ಕನೆಕ್ಟ್ ಆಗ್ತಾರೆ. ಸೊ ಹೀಗೆಲ್ಲ ಅನುಭವಗಳಾಗಿದೆಯಲ್ಲ, ಗಂಧದ ವಾಸನೆ ಬರ್ತಾ ಇದೆ, ವಿಭೂತಿ ವಾಸನೆ ಬರ್ತಾ ಇದೆ, ಏನೇನೋ ಹೇಳ್ತಿರ್ತಾರೆ ನಮ್ಮ ಮಾಸ್ಟರ್ಸ್. ಅಂದ್ರೆ ಈ ಮೂಗು ಅದಕ್ಕೆ ಉಪಯೋಗ ಆಗ್ಲಿ, ನಾವ್ ಅಂದ್ಕೋಬೇಕು ಈ ಮೂಗು ಅದಕ್ಕೆ ಉಪಯೋಗ ಆಗ್ಲಿ, ಕಣ್ಣು ಈ ತರ ಸೆಷನ್ಸ್ ಕೇಳೋದಕ್ ಉಪಯೋಗ ಆಗ್ಲಿ ಅಂತ ನಾವ್ ಅಂದುಕೊಂಡ್ರೆ ಅವಾಗ ಅದೇ ಆಗೋಂಥದ್ದು ಸ್ನೇಹಿತರೆ. ಅದ್ರಿಂದ ಇಲ್ಲಿ ಇಂದ್ರಿಯ ಸುಖಗಳು ಅಂತ ಅಂದಾಗ ಇಂದ್ರಿಯ ಸುಖಗಳಿಗೆ ನಾವು ಅಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಬಾರ್ದು. ಹಾಗೆ ಮನಸ್ಸಿನಲ್ಲಿ ಖುಷಿಯನ್ನ ಇಟ್ಟುಕೊಳ್ಳದೆ ಮನದಲ್ಲಿ ಸ್ವಚ್ಛ ಇರ್ಬೇಕು. ಯಾವಾಗ ದೇವರು ಗರ್ಭಗುಡಿಯಲ್ಲಿ ನೆಲೆಸ್ತಾನೆ ಹೇಳಿ? ಗರ್ಭಗುಡಿ ಅಂದ್ರೆ ನಮ್ಮ ಮನಸ್ಸಿನ ಗರ್ಭಗುಡಿ ಅಲ್ವಾ? ನಮ್ಮ ಮನಸ್ಸಿನ ಹೃದಯದ ಸಿಂಹಾಸನದ ಮೇಲೆ ನಾವು ಅವನ್ನ ಕೂರಿಸ್ತೀವಿ ಅಂದಾಗ ಆ ಜಾಗ ಹೇಗಿರ್ಬೇಕು? ನಮ್ಮ ಹೃದಯ ಎಲ್ಲ ಪೂರ್ತಿ ಸ್ವಚ್ಛವಾಗಿರ್ಬೇಕು, ಶುದ್ಧವಾದ ಆಲೋಚನೆಗಳು. ಯಾರಾದ್ರೂ ನಿಮಗೆ ಫೋನ್ ಮಾಡಿ ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ತಾ ಇದ್ದಾರೆ, ನೆಗೆಟಿವ್ ವರ್ಡ್ಸ್ ಹೇಳ್ತಾರೆ, ನಿಮ್ಮನ್ನು ಬೈತಾ ಇದಾರೆ ಅಂದ್ರೆ ಆ ಫೋನ್ಗಳನ್ನ ಕಟ್ ಮಾಡಿ ಸ್ನೇಹಿತರೆ. ಏನೂ ತಪ್ಪಿಲ್ಲ. ನಂಗೆ ಯಾವನೋ ಕೆಲ್ಸ ಇದೆ, ಬೇರೆ ಕಾಲ್ ಬರ್ತಾ ಇದೆ, ಇನ್ನೊಂದಿನ ಮಾತಾಡೋಣ ಅಂತ ಹೇಳಿ, ಅಥವಾ ನನಗೆ ಇವಾಗ ಬಿಸಿ ಇದ್ದೀನಿ, ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡಿ. ಮನೆಗಂತವ್ರು ಬಂದ್ರೆ ಏನ್ ಮಾಡ್ಬೇಕು? ಅವ್ರನ್ನ ಧ್ಯಾನ ಕೂರಿಸ್ಬಿಡ್ಬೇಕು. ಕೂತ್ಕೊಳ್ಳಿ, ಒಂದ್ 10 ನಿಮಿಷ ಧ್ಯಾನ ಮಾಡಿ, ನಿಮ್ಮ ಕೋಪ ಎಲ್ಲ ಕಡಿಮೆ ಆಗುತ್ತೆ, ಹಾಗೆ ಹೀಗೆ ಅಂತೇನೋ ಖುಷಿ ಮಾಡಿ ಅವ್ರನ್ನ ಧ್ಯಾನ ಕೂರಿಸ್ಬಿಡುವಂಥದ್ದು. ಕಣ್ಣು ಕಿವಿ ಮೂಗಲ್ಲ ಸಾರಿ, ಕಣ್ಣು ಕಿವಿ ಕೈ ಬಾಯೆಲ್ಲ ಮುಚ್ಚಿಸ್ಬಿಟ್ರೆ ಅರ್ಧ ಕರ್ಮ ಕ್ರಿಯೇಟ್ ಆಗೋದೆಲ್ಲ ತಪ್ಪಿ ಹೋಗ್ತದೆ. ಆದ್ರಿಂದ ನಾವು ಆತ್ಮ ಸ್ವರೂಪರೊಡನೆ ನಮ್ಮ ಮನಸ್ಸು ಯಾವಾಗ್ಲೂ ಬೆರೆತು ಇರಬೇಕು ಅಂತ ಅಂದ್ರೆ ಬಸವಣ್ಣನವರ ವಚನ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ, ಮನದೊಡೆಯ ಮನಸ್ಸಿನಲ್ಲಿ ಇದಾನೋ ಇಲ್ವೋ, ಇಲ್ಲ ಇಲ್ಲವೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಾವ್ ಇಲ್ಲ, ನನ್ನೊಳಗೆ ನಾನು ಇಲ್ಲ ಅಂತಂದ್ರೆ ಹೊರಗಡೆಯಿಂದ ಇನ್ವೇಡರ್ಸ್ ಬರ್ತಾರೆ ದಾಳಿ ಮಾಡ್ಲಿಕ್ಕೆ. ಯಾರು? ಥಾಟ್ಸ್ ರೂಪದಲ್ಲಿ, ನೆಗೆಟಿವ್ ಎಮೋಷನ್ಸ್ ರೂಪದಲ್ಲಿ. ನೋಡಿ, ಏನಾದ್ರೂ ನೀವು ಒಂದು ಅರ್ಧ ಗಂಟೆಯಿಂದ ಡಿವಿಯೇಟ್ ಆದ ತಕ್ಷಣ ನಿಮ್ ಮನ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ, ಏನೇನೋ ಆಗುತ್ತೆ. ಅದ್ರಿಂದ ಇದೇ ಒಂದು ಪಾತಲ್ಲಿ ಇಡೀ ದಿನ ಇದ್ಬಿಡ್ಬೇಕು. 24 ಗಂಟೆನು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಹೀಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೆ ಧ್ಯಾನ ಮಾಡಿ ಅಂತ ಹೇಳೋದು, ಅವ್ರನ್ನ PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು. ಇವ್ರಿಗೆ ಏನಪ್ಪಾ ಫೋನ್ ಮಾಡಿದ್ರೆ ಇದೇ ಕೆಲಸ ಹೇಳ್ತಾರೆ ಅಂತ ಅವ್ರಾಗ ಅವರೇ ಫೋನ್ ಮಾಡೋದ್ ಬಿಡ್ಬೇಕು, ಅಥವಾ PMC ಬರ್ಬೇಕು, ಅವ್ರು ಧ್ಯಾನ ಮಾಡ್ಬೇಕು. ಅವ್ರ ಇನ್ನೊಬ್ರು ಧ್ಯಾನಿಗಳನ್ನ ನೀವು ಹುಟ್ಟು ಹಾಕಿದ್ರೆ ಆ ಪುಣ್ಯ ನಿಮ್ಗೆ ಬರುತ್ತಲ್ಲ, ನಿಮ್ಗೆ ಬರುತ್ತೆ. ನಿಮ್ ಯಾರನ್ನಾದ್ರೂ PMC ಸಬ್ಸ್ಕ್ರೈಬ್ ಮಾಡ್ಬಿಡಿ, ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾ ಅವ್ರೇನ್ ಮಾಡ್ತಾರೆ, ಅಲ್ಲಿ ನೋಟಿಫಿಕೇಶನ್ಸ್ ಬರುತ್ತೆ, ಮೆಸೇಜಸ್ ಬರುತ್ತೆ, ನೋಡ್ತಾರೆ. ಒಂದಲ್ಲ ಒಂದಿನ ನೋಡ್ತಾರೆ. ಎಷ್ಟ್ ದಿನ ತಳ್ತಾರೆ? 1 ವಾರ, 10 ದಿನ, 1 ತಿಂಗಳು ತಳ್ಳಲಿ, 2 ತಿಂಗಳು ತಳ್ಳಿ, 6 ತಿಂಗಳು ತಳ್ಳಲಿ, ಪರವಾಗಿಲ್ಲ. ಯಾವತ್ತಾರ ಒಂದಿನ ಅದೇನು ಅಂತ ನೋಡ್ತಾರೆ, ಧ್ಯಾನಕ್ಕೆ ಬಂದೇ ಬರ್ತಾರೆ. ನಾವ್ ಹೆಚ್ಚು ಹೇಳೋದೇ ಬೇಡ. ಯಾರು ಸಿಕ್ಕಿದ್ರು ಧ್ಯಾನ ಹೇಳ್ಕೊಡಕ್ ಆಗಿಲ್ಲ ಅಂದ್ರೆ PMC ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಅವ್ರಿಗೆ ಬೇರೆ ಭಾಷೆ ಇಂಟಿಮೆಸಿ ಇದ್ರೆ, ಆಪ್ತತೆ ಅನ್ಸಿದ್ರೆ ಆ ಭಾಷೆನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡೋದು. ಇದು ನಾನು ಬಳಸುವಂತ ಟೆಕ್ನಿಕ್ ಸ್ನೇಹಿತರೆ. ಧ್ಯಾನ ಹೇಳ್ಕೊಡಕ್ ಆಗಿಲ್ಲ ಅಂದ್ರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಸಿರ್ತೀನಿ ಅಷ್ಟೇ. ಇದನ್ನ ನೋಡಿ, ಈ ತರ ಚೆನ್ನಾಗಿರುತ್ತೆ, ನೀವು ಫ್ರೀ ಆದಾಗ ನೋಡಿ ಇದ್ರಲ್ಲಿ ಚಾನಲ್ ಅಲ್ಲಿ ಅಂತ ಹೇಳ್ತೇನೆ. ಆದಷ್ಟು ಧ್ಯಾನ ಹೇಳ್ಕೊಟ್ಟವ್ರಿಗೆ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಆ ರೀತಿ ಇಲ್ಲಿ ನಾವು ಒಂದು ಕುರುಳ ಸಂಗಮರ ಬಸವಣ್ಣನವರ ವಚನದಲ್ಲಿ ನಾವು ನೋಡುವಂಥದ್ದು, ಮನೆಯೊಳಗೆ ಮನೆಯೊಡೆಯನಿಲ್ಲ ಅಂತ ನೋವಿನಲ್ಲಿ. ಇಲ್ಲ, ಒಳಗಡೆ ಯಾರು ಇಲ್ಲ. ಯಾರು ಇಲ್ಲ ಅಂದಾಗ ಏನಾಗುತ್ತೆ? ಆಗಂತುಕರು ಮನೆಗ್ ಬರ್ತಾರೆ, ಅಭ್ಯಾಗತರು ಮನೆಗ್ ಬರ್ತಾರೆ, ಕರೀದೇ ಇರೋರೆಲ್ಲ ಮನೆಗ್ ಬರ್ತಾರೆ. ಅಕ್ಕಪಕ್ಕದವ್ರು, ಅವ್ರು ಇವ್ರು ಯಾರೋ ರೌಡಿಗಳು, ಪೊಲಿಟಿಷಿಯನ್ಸ್ ಎಲ್ಲರೂ ಅದನ್ನ ಕಬ್ಜಾ ಮಾಡಿ ಅಲ್ಲಿ ತಾವು ಒಂದು ತಮ್ಮ ಒಂದು ಟೆಂಟ್ ಹಾಕೊಂಡು ಅವ್ರು ಇರ್ಲಿಕ್ಕೆ ವಾಸ ಮಾಡ್ಲಿಕ್ಕೆ ಪ್ರಯತ್ನ. ಯಾರು ಇವರೆಲ್ಲ? ನೆಗೆಟಿವ್ ಫೋರ್ಸಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್ ಇದೆಲ್ಲ ಬರುತ್ತೆ. ಅದ್ರಿಂದ ಆದಷ್ಟು ಯಾವಾಗ್ಲೂ ಪ್ರತಿದಿನ ನಾನು ಟ್ಯೂನ್ ಆಗಿರ್ಬೇಕು ಇದಕ್ಕೋಸ್ಕರ. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಅಥವಾ ಬುಕ್ಸ್ ಓದೋದು, ಏನಾದ್ರು ಇಂಥದ್ದೇ ಕಾರ್ಯಕ್ರಮಗಳನ್ನ 24 ಗಂಟೆ. ನೀವು ಮನೆ ಕೆಲಸ ಮಾಡ್ಕೋಬೇಕು, ನೀವು ಆಫೀಸ್ ಕೆಲಸ ಮಾಡ್ಕೋಬೇಕು, ಟೈಮ್ ಸಿಕ್ಕರೆ ಇದನ್ನೇ ಮಾಡ್ಬೇಕು. ಆಗ ಏನಾಗತ್ತೆ? ನೀವು ಧ್ಯಾನ ಯೋಗದಲ್ಲಿ ಪೂರ್ತಿ ತೊಡಗಿಸ್ಕೊಳ್ತೀರಾ, ಧ್ಯಾನ ಯೋಗದಲ್ಲೇ ಇರ್ತೀರಾ, ಧ್ಯಾನಿಗಳಾಗ್ತೀರಾ 100%. ನಂಗ್ ರಿಸಲ್ಟ್ ಬರ್ತಾ ಇಲ್ಲ ಮೇಡಮ್, ನನ್ಗೇನು ಕಾಣಿಸ್ತಿಲ್ಲ. ನೋ ಪ್ರಾಬ್ಲಮ್. ಯಾವಾಗ ಕಾಣಿಸ್ಬೇಕು ಅವಾಗ ಕಾಣಿಸುತ್ತೆ ಬಿಡ್ರಿ, ಯಾಕೆ ಯೋಚನೆ ಮಾಡೋದು? ಯಾವಾಗ ಚೇಂಜಸ್ ಆಗ್ಬೇಕು ಅವಾಗ ಚೇಂಜಸ್ ಆಗುತ್ತೆ. ನಮ್ ಕರ್ತವ್ಯ ಏನಿದ್ರು ಇದ್ರ ಕಡೆ ಮಾಡ್ಕೊಂಡು ಹೋಗುವಂಥದ್ದು. ಈಗ ಬ್ಯಾಂಕಲ್ಲಿ ಇವಾಗ ಜಾಸ್ತಿ ಬಡ್ಡಿ ಬರಲ್ಲ. ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ನಾವು
ಹಣ ಡಿಪಾಸಿಟ್ ಮಾಡ್ತಾ ಬರ್ತೀವಿ ಒಂದು ಪಾಲಿಸಿನ ತಗೊಂಡು. ಅಲ್ಲಿ ಏನ್ ಮಾಡ್ತಾರೆ, ಮನಿ ಡಬಲ್ ಆಗದೆ ಕೆಲವು ಪಾಲಿಸಿಗಳಿತ್ತು ಮುಂಚೆ, ಇವಾಗಿಲ್ಲ ಅನ್ಸುತ್ತೆ ಅವೆಲ್ಲ. ಅವಾಗ ಇಟ್ಬಿಟ್ಟು ಸುಮ್ನೆ ಯಾವಾಗ ಬರುತ್ತೋ ಏನೋ ಅನ್ಕೊಂಡು ಮಾಡ್ತಾ ಇದ್ವಿ. ಆಮೇಲೆ ಯಾವ್ದೋ ಒಂದ್ ಸಮಯದಲ್ಲಿ ಒಳ್ಳೆ ಟೈಮಲ್ಲಿ ನಮ್ಗೆ ಏನು ಕಷ್ಟ ಇತ್ತು, ಅವಶ್ಯಕತೆ ಇತ್ತು, ಆ ಟೈಮಲ್ಲಿ ಬರ್ತಾ ಇತ್ತು ಆ ದುಡ್ಡು. ಅನ್ಕೊಂಡಿದ್ವಲ್ಲ LIC ಮೆಚೂರ್ ಆಗುತ್ತಂತ, ಇವಾಗ ಆಗೋಯ್ತು, ಅನ್ಕೊಂಡಿರ್ಲಿಲ್ಲ ಇವಾಗ ಬರುತ್ತೆ ಅಂತ, ಅದ್ ಸಂತೋಷ ಆಗ್ತಿತ್ತು. ಆ ರೀತಿ ಸಮಯಕ್ಕೆ ತಕ್ಕ ಹಾಗೆ ನಮ್ಗೆ ಒಂದು ಫಲವನ್ನ ಕೊಡುತ್ತೆ ಸ್ನೇಹಿತರೆ ಈ ಜ್ಞಾನ ಅಂತ ಅನ್ನೋದು. ಜ್ಞಾನ ಯಾವಾಗ್ಲೂ ನಮ್ಮ ಹತ್ರ ಟನ್ಗಟ್ಲೆ ಇಟ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ಇಟ್ಕೊಂಡ್ಬಿಡ್ಬೇಕು ಈ ನಾಲೆಡ್ಜ್ ಎಲ್ಲಾ ಸೆಷನ್ಸು ಕೇಳಿ ಎಲ್ಲಾ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರೆ ನಮ್ಗೆ ಆ ಸಮಯದಲ್ಲಿ ನಾವು ಅದರಿಂದ ತಪ್ಪಿ ಹೋಗದೆ ಒಂದ್ ಸ್ವಲ್ಪ ನಮ್ಗೆ ಅದ ನೆನಪಾದ್ರೆ ಸಾಕು, ದಾರಿಗೆ ಬಂದ್ಬಿಡ್ತೀವಿ ಅಲ್ವಾ. ಆ ರೀತಿ ಯಾವಾಗ್ಲೂ ನಮ್ಮನ್ನ ಕಾಪಾಡೋಂಥದ್ದು ಈ ಜ್ಞಾನ ಇದೇ ನಮ್ಗೆ ಕಾಪಾಡುವಂಥದ್ದು. ಅದ್ರಿಂದ ನೀವು ಜ್ಞಾನಿಗಳಾಗಿ ಇದನ್ನೇ ಫಾಲೋ ಮಾಡಿ ಅಂತ ಇಲ್ಲಿ ಪತ್ರಿಜಿಯವ್ರು ನಮಗ್ ಹೇಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿಗೆ ಇದನ್ನ ಒಂದು ಸ್ವಾಧ್ಯಾಯನ ನಾವು ನಿಲ್ಸೋಣ. ಇದು ಮತ್ತೆ ಮುಂದಿನ ವಾರದ ಸ್ವಾಧ್ಯಾಯದಲ್ಲಿ ಮುಂದಿನ ಅಂಶವನ್ನ ನಾವು ಅಧ್ಯಯನ ಮಾಡೋಣ ಸ್ನೇಹಿತರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.